ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಕಮಲ್ ಕಡಾಯಿ ದಾರದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಸಿಲ್ಕ್ ಥ್ರೆಡ್ನಲ್ಲೂ ಯೂಸ್ ಮಾಡ್ಬೋದು. ಈ ಥರ ಬೇಸ್ ಲೈನ್ ನೀವು ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಡೈರೆಕ್ಟಾಗಿಯೇ ನೀವು ಸ್ಯಾರಿಗೆ ಹಾಕ್ಬೋದು. ಒಂದು ಚೈನ್ ಲಾಕ್, ಒಂದು ಚೈನ್ ಲಾಕ್, ಒಂದು ಚೈನ್ ಲಾಕ್, ಇದೇ ಥರನೇ ನೀವು ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡಿಕೊಂಡು, ನಾನಿಲ್ಲಿ ಸ್ವಲ್ಪ ಕಂಪ್ಲೀಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಬೇಸ್ ಲೈನು. ಇದಕ್ಕೆ ನಾನು ವರ್ಕ್ ಮಾಡಿ ತೋರಿಸ್ತೀನಿ. ನಾನಿವಾಗ ಇದರಲ್ಲಿ ಕಾಂಟ್ರಾಸ್ಟ್ ಕಲರ್ ಆದರೂ ತೊಗೋಬೋದು. ಈ ಯೆಲ್ಲೋ ಕಲರ್ನಲ್ಲಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟ್ನೇ ಲಾಕ್ ಮೇಲೆ ಇದನ್ನು ನಾನು ಲಾಕ್ ಮಾಡ್ತಾಯಿದ್ದೀನಿ. ಈ ಥರನ ಇದನ್ನು ಸಿಲ್ಕ್ ಥ್ರೆಡ್ನಲ್ಲಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಎರಡು ಚೈನ್ ಹಾಕಿದ್ದೀನಿ. ಇದನ್ನು ಡೈರೆಕ್ಟಾಗಿ ಬಟ್ಟೆಗೇ ಹಾಕ್ಬೋದು, ನೀವು ಯಾವುದೇ ಬೇಸ್ ಲೈನ್ ಇಲ್ಲದೇನೂ ಹಾಕ್ಬೋದು. ನೋಡಿ, ಒಂದು ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಅದ್ರ ಪಕ್ಕದಲ್ಲಿ ಒಂದು ಚೈನ್ ಒಳಗಡೆಗೆ ನಾನು ಇವಾಗ ಕಂಬ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕಿದ್ಮೇಲೆ ಕಂಬ 1 2 3 ಚೈನ್ ಹಾಕ್ತೀನಿ. 2 ಚೈನು ಒಂದು ಕಂಬ ಆಯ್ತಲ್ಲ, ಅದ್ರ ಮಧ್ಯದಲ್ಲಿ ಪಿಕೌಟ್ ಮಾಡ್ತೀನಿ. ಪಿಕೌಟ್ ಆದಮೇಲೆ 1 ಚೈನ್ ಹಾಕ್ತೀನಿ. ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಮತ್ತೆ ಒಂದು ಬಾಕ್ಸ್, ನೆಕ್ಸ್ಟ್ ಬಾಕ್ಸ್ ಮೇಲೆ 1 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಅಲ್ಲಿಗೆ ಇವಾಗ ಮತ್ತೆ ಒಂದು ಕಂಬ ಹಾಕ್ತೀನಿ. ಕಂಬ ಹಾಕಿಬಿಟ್ಟು 1 2 3 ಚೈನ್ ಹಾಕ್ತೀನಿ. ಮತ್ತು ಒಂದು ಪಿಕೌಟ್ ಮಾಡ್ತೀನಿ. ಇಲ್ಲಿ ನಿಮಗೆ ಬೀಡ್ಸ್ ಬೇಕು ಅಂದರೆ ನೋಡಿ, ನಾನಿಲ್ಲಿ 1 ಚೈನ್ ಹಾಕ್ತಾಯಿದ್ದೀನಲ್ಲ, 1 ಚೈನ್ ಹಾಕಿ ಒಂದು ಬೀಡ್ ಹಾಕಿಬಿಟ್ಟು ಒಂದು ಬಾಕ್ಸ್ನ ಸ್ಕಿಪ್ ಮಾಡಿಬಿಟ್ಟು ಇನ್ನೊಂದು ಬಾಕ್ಸ್ ಮೇಲೆ ನೀವು ಇದನ್ನು ಮಾಡ್ಕೊಂಡು ಹೋಗಬೇಕು. ಅಂದರೆ ನೀವು ಸ್ಯಾರಿಗೆ ನಾನು ಬೇಸ್ ಲೈನ್ ಹಾಕಿಲ್ಲ ಅಂದರೆ ಒಂದು ಬೀಡ್ಸ್ ಎಷ್ಟು ಗ್ಯಾಪ್ ಬರುತ್ತೋ ಅಷ್ಟು ಗ್ಯಾಪ್ನಲ್ಲಿ ಜಾಗ ಬಿಟ್ಟುಬಿಟ್ಟು ನೆಕ್ಸ್ಟ್ ಮತ್ತೆ ಒಂದು ಪಿಕೌಟ್ನ ಹಾಕೋದಕ್ಕೆ ಹಾಕಬೇಕು. ಅವಾಗ ಡಿಫ್ರೆಂಟಾಗಿರುತ್ತೆ. ಇಲ್ಲಿ 1 2 3 4 5ನೇದಕ್ಕೆ ನಾನಿವಾಗ ಪಿಕೌಟ್ ಮಾಡ್ತಾಯಿದ್ದೀನಿ. ಒಂದು ಚೈನ್ ಹಾಕಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಏನಕ್ಕೆ ಅಂತ ತೋರಿಸ್ತೀನಿ. ಇಲ್ಲಿ ನಮಗೆ ಇವಾಗ ಫ್ಲವರ್ ಡಿಸೈನ್ ಬರುತ್ತೆ. ಇಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ, 1 ಚೈನ್ ಹಾಕಿ, ಒಂದು ಬೀಡ್ ಹಾಕಿ, 1 ಚೈನ್ ಹಾಕಿದ್ದೀನಿ. ಹಾಕ್ಬಿಟ್ಟು ಇನ್ನೂ ಒಂದು ಚೈನ್ ಅಂದರೆ ಲಾಕ್ ಹಾಕಿದ್ದೀನಿ. ಲಾಕ್ ಹಾಕಿದ್ಮೇಲೆ ಚೈನ್. ಇವಾಗ ನೋಡಿ, ಒಂದು ಬಾಕ್ಸ್ನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಬಾಕ್ಸ್ ಮೇಲೆ ಇವಾಗ ಡೈರೆಕ್ಟಾಗಿ ಮತ್ತೆ ಕಂಬನ ಹಾಕ್ತೀನಿ. 2ರಿಂದ 1 ಮತ್ತು 2ರಿಂದ 1. ನಮಗೆ ಇಷ್ಟು ಗ್ಯಾಪ್ ಬೇಕಾಗುತ್ತೆ, ನೋಡ್ತಾ ಇರ್ಬೋದು. ಕಂಬ ಹಾಕಿದ್ಮೇಲೆ 1 ಚೈನು, ಬೀಡ್ ಮತ್ತು ಲಾಕ್ ಮತ್ತು 1 ಚೈನ್ ಹಾಕಿದ್ದೀನಿ. ಇವಾಗ ಇಲ್ಲಿ 4 ಚೈನ್ ಹಾಕಿದೆ ನಾನು. 4 ಚೈನ್ ಹಾಕಿಬಿಟ್ಟು ಅಥವಾ 5 ಚೈನ್ ಹಾಕಿ ನೋಡಿ, ಇಲ್ಲಿ ಕಂಬ ಐತಲ್ಲ, ಫಸ್ಟ್ನೇದು ಕಂಬ ನೋಡ್ಬೋದು ನೀವು. ಇದಕ್ಕೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಷ್ಟು ಚೈನ್ ಹಾಕಿಬಿಟ್ಟು ನೋಡಿ, ಈ ಕಂಬದ ಒಳಗಡೆಗೆ ನೋಡಿ, ಈ ಕಡೆಯಿಂದ ಆದರೂ ಇಟ್ಕೊಳ್ಳಿ, ಇದನ್ನು ಬ್ಯಾಕ್ ಸೈಡ್ ತಿರುಗಿಸ್ಕೊಂಡಾದರೂ ಈ ಲಾಸ್ಟ್ನೇ ಕಂಬದ ಮೇಲೆ ನೋಡಿ, ಇಲ್ಲಿ ಒಳಗಡೆ ಹೋಗಿ ಈ ಥರ ದಾರನ ಎಳ್ಕೊಂಡು ಬಂದು ಒಂದು ಲಾಕ್ ಮಾಡಿ. ಲಾಕ್ ಆಯಿತು, ಈ ಥರ ಕಾಣುತ್ತೆ. ಇದಾಯ್ತಲ್ಲ. ಇವಾಗ ನೆಕ್ಸ್ಟ್ ಮತ್ತೆ ಬಂದು ಇವಾಗ ಮತ್ತೆ ಎಕ್ಸ್ಟ್ರಾ ಒಂದು ಅವೆರಡಕ್ಕೂ ಸೇರಿಸಿ ಒಂದು ಲಾಕ್ ಮಾಡ್ತೀನಿ. ನೋಡಿ, ಈ ಥರ ಅದರೊಳಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್. ಇವಾಗ 1 2 3 4 ಚೈನ್. ಫಸ್ಟಿಗೂ 4 ಚೈನ್ ಹಾಕಿದೆ, ಇವಾಗ 4 ಚೈನ್. ಮತ್ತು ಫ್ರಂಟ್ ಸೈಡಿಗೆ ತಿರುಗಿಸ್ಕೊಳ್ಳಿ, ಇಲ್ಲಾಂದರೆ ಹಾಗೇ ಇಟ್ಕೋಬೋದು. ನೋಡಿ, ಇಲ್ಲಿ ಮೊದಲಿಗೆ ಹಾಕಿದ್ದು 4 ಚೈನ್ ಈ ಕಡೆ ಇದೆ. ಈ ಬೀಡ್ ಮಧ್ಯದಲ್ಲಿ ಕಾಣ್ತಾ ಇದೆಯಲ್ಲ, ಇವಾಗ ನೋಡಿ, ಆ ಬೀಡ್ ಮಧ್ಯ ಮತ್ತು ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಬೀಡು ಮಧ್ಯದಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ನಮಗೆ ಈ ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು ನಾವಿಲ್ಲಿ ಲಾಕ್ ಮಾಡ್ತೀವಿ. ಆ ಬೀಡ್ ಏನು ನಾವು ಒಂದು ಎಕ್ಸ್ಟ್ರಾ ಚೈನ್ ಹಾಕಿದ್ವಲ್ಲ, ಅದ್ರ ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು ಲಾಕ್ ನೋಡ್ತಾ ಇರ್ಬೋದು. ಆ ಕಡೆ 4 ಚೈನ್, ಈ ಕಡೆ 4 ಚೈನ್, ಮಧ್ಯದಲ್ಲಿ ಬೀಡ್ಸ್ ಇದೆ. ಲಾಕ್ ಆದಮೇಲೆ ಈ ಕಂಬದ ಕೆಳಗಡೆಯಿಂದ ಇಲ್ಲಿ ಲಾಕ್ ಮಾಡಿದ್ವಲ್ಲ, ಮತ್ತೆ 2ಕ್ಕೂ ಸೇರಿಸಿ ಒಂದು ಲಾಕ್, ಮತ್ತು 4 ಚೈನ್ ಹಾಕಿ, ಇಲ್ಲಿ ಏನು 2 ಚೈನ್, 1 ಚೈನ್ ಬೀಡ್ ಹಾಕಿ 1 ಚೈನ್ ಹಾಕಿದ್ವಲ್ಲ, ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ಇವಾಗ ನೋಡಿ, ಇಲ್ಲಿ ಏನು ಫಸ್ಟಿಗೆ 4 ಚೈನ್ ಹಾಕಿದ್ವಲ್ಲ, ಅದ್ರೊಳಗಡೆ ಹೋಗಿ ದಾರ ತಂದುಬಿಟ್ಟು ಒಂದು ಎಕ್ಸ್ಟ್ರಾ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಇವಾಗ ಇಲ್ಲಿ 1 2 3 ಚೈನ್ ಆದರೂ ಹಾಕಿ, 2 ಚೈನ್ ಆದರೂ ಹಾಕಿ ನಡೆಯುತ್ತೆ. ಸೂಜಿ ಮೇಲೆ 1 ಸರಿ ದಾರ ಅಥವಾ 2 ಸರಿನಾದರೂ ತೊಗೊಂಡು ಟ್ರಿಬಲ್ ಕ್ರೋಶನ್ ಆದರೂ ಹಾಕ್ಬೋದು, ಮತ್ತು ಮಾಮೂಲಿ ಕಂಬನಾದರೂ ಹಾಕ್ಬೋದು. ಫಸ್ಟಿಗೆ ನಾನಿಲ್ಲಿ 2 ಚೈನ್ ಹಾಕ್ತೀನಿ. ಇದನ್ನು ರಿಮೂವ್ ಮಾಡಿಕೊಂಡು 2 ಚೈನ್ ಹಾಕ್ಬಿಟ್ಟು ಇಲ್ಲಿ ನೋಡಿ, ಫಸ್ಟಿಗೆ ಹಾಕಿದ್ವಲ್ಲ 4 ಚೈನು, ಆ 4 ಚೈನ್ ಒಳಗಡೆಗೆ ನೋಡಿ ನಾನು ತೆಗಿತಾ ಇದ್ದೀನಿ. ತುಂಬ ಲೆಂತ್ ಆಗುತ್ತೆ, ಟ್ರಿಬಲ್ ಕ್ರೋಶೆ ಆಗೋದ್ರಿಂದ 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಇಲ್ಲಿ 4 ಚೈನ್ ಹಾಕಿದ್ವಲ್ಲ, ಅದ್ರ ಒಳಗೆ ಪೆಟಲ್ಸ್ಗಳನ್ನ ಮಾಡಬೇಕು. ಇವಾಗ 2 ಚೈನ್ ಆಯಿತು, 1 ಕಂಬ ಆಯಿತು, ಇನ್ನು 1 ಕಂಬ, 2 ಕಂಬ ಆಯಿತು ಟೋಟಲು. ಇವಾಗ 3ನೇ ಕಂಬ
3 ಕಂಬ ಆಯಿತು. ಇಲ್ಲೊಂದು 2 ಚೈನ್ ಇತ್ತ, 1 2 3 ಆಯಿತು, ಟೋಟಲ್ 4 ಅಂತ ತಿಳ್ಕೊಳ್ಳಿ. ಇವಾಗ 5ನೇದು ಅಂದರೆ ಇದು 5ನೇ ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ಲಾಕ್ ಮಾಡಿದರೆ 1 ಪೆಟಲ್ ಆಗುತ್ತೆ ಈ ಥರ. ಮತ್ತು 1 2 ಚೈನ್ ಹಾಕಬೇಕು, ಸೂಜಿ ಮೇಲೆ ಒಂದ್ಸರಿ ದಾರ ತೊಗೋಬೇಕು. ಆ 4 ಚೈನ್ ಒಳಗಡೆಗೆ 3 ಪೆಟಲ್ಸನ್ನು ಹಾಕಬೇಕು. ನಮಗೆ ಇಲ್ಲಿ 3 ಪೆಟಲ್ಸ್ ಬರುತ್ತೆ. 3 ಕಂಬ ಹಾಕಬೇಕು. 3 ಕಂಬ ಹಾಕಿದ್ಮೇಲೆ 1 2 ಚೈನ್ ಹಾಕಬೇಕು. ಮತ್ತು ಆ 4 ಚೈನಿಂದ್ರೊಳಗಡೆಗೆ ಇದನ್ನು ಲಾಕ್ ಮಾಡಬೇಕು. ಸ್ವಲ್ಪ ನೀವು ಈ ಡಿಸೈನ್ನ ಅಬ್ಸರ್ವ್ ಮಾಡಿಕೊಂಡು ನಾನು ಏನು ಆ ಬೀಡ್ ಸುತ್ತ ಹಾಕಿರೋಂಥ ಚೈನ್ಗಳನ್ನ ಎಲ್ಲೆಲ್ಲಿ ಲಾಕ್ ಮಾಡ್ತೀನಲ್ಲ ಅದನ್ನು ಸ್ಕಿಪ್ ಮಾಡ್ದೇ ಕ್ಲೀನಾಗಿ 1 2 ಸರಿ ನೋಡಿಬಿಟ್ರೆ ನಿಮಗೆ ಕ್ಲೀನಾಗಿ ಅರ್ಥ ಆಗಿಬಿಡುತ್ತೆ. 1 2 ಚೈನ್ ಹಾಕಬೇಕು, ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಮತ್ತು ಇಲ್ಲಿ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. 3 ಕಂಬ ಹಾಕಿದ್ಮೇಲೆ 2 ಚೈನ್ ಆದಮೇಲೆ 3 ಕಂಬ ಆದಮೇಲೆ ಮತ್ತೆ 2 ಚೈನ್ ಹಾಕಿಬಿಟ್ಟು ಅದೇ 4 ಚೈನಿಂದ ಗ್ಯಾಪ್ನೊಳಗಡೆಗೆ ಲಾಕ್ ಮಾಡಬೇಕು. ನೋಡಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ್ನಲ್ಲ, ಇವಾಗ ಇಲ್ಲಿ ಪೆಟಲ್ಸ್ ಆಯಿತು. ಇವಾಗ ನೆಕ್ಸ್ಟ್ 4 ಚೈನಿಂದ ಗ್ಯಾಪ್ನೊಳಗಡೆ ನೋಡಿ, ನೆಕ್ಸ್ಟ್ 4 ಚೈನ್ ಇದೆಯಲ್ಲ ಇಲ್ಲಿ ಅದ್ರ ಒಳಗಡೆ ಹೋಗಿ ದಾರ ತಂದುಬಿಟ್ಟು ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಒಂದು ಸಿಂಗಲ್ ಕ್ರೋಶೆಟ್ ಹಾಕಿದ ಮೇಲೆ ಇವಾಗ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ಇವಾಗ ಇಲ್ಲಿ 4 ಚೈನ್ ಇದೆಯಲ್ಲ ಅದ್ರ ಒಳಗಡೆಗೆ ಇವಾಗ ಇಲ್ಲಿ ನಾನು 2 ಚೈನ್ಗಳನ್ನ ಹಾಕ್ತೀನಿ. ಲಾಕ್ ಆದಮೇಲೆ 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಸೇಮ್ ಪ್ರೊಸೀಜರ್ ಆವಾಗಲೇ ನಾವು ಹೇಗೆ ಮಾಡಿದ್ವೋ 2 ಚೈನು 3 ಕಂಬ ಮತ್ತು 2 ಚೈನ್ ಹಾಕ್ಬಿಟ್ಟು ಆ 4 ಚೈನ್ ಒಳಗಡೆಗೆ ಲಾಕ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿನೂ ಸಹ 3 ಪೆಟಲ್ಸ್ ಬರುತ್ತೆ ಟೋಟಲಾಗಿ ನಮಗೆ ಫ್ರಂಟ್ ಸೈಡಿಂದನೂ ಮತ್ತು ಬ್ಯಾಕ್ ಸೈಡಿಂದ. ನೋಡಿ 4 ಆಯಿತು. ಇವಾಗ ಲಾಸ್ಟಿಗೆ 2 ಚೈನ್ ಹಾಕ್ಬಿಟ್ಟು ಅದರಲ್ಲೇ ನಾವು ಇವಾಗ ಲಾಕ್ ಮಾಡ್ತೀವಿ. ಲಾಕ್ ಮಾಡಿಬಿಟ್ಟು ಆ 4 ಚೈನ್ ಒಳಗಡೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ ಫ್ಲವರ್ ಬಂದು ಈ ಥರ ಇರುತ್ತೆ. ಇವಾಗ ಇಲ್ಲಿ ನೋಡಿ ಕಂಬ ಇದೆ, ಆ ಕಂಬದ ಒಳಗಡೆಗೆ ಈ ಡಿಸೈನ್ನ ಲಾಕ್ ಮಾಡಿಬಿಟ್ಟು ಸ್ಟಿಫಾಗಿ ಕೂರೋ ಥರ ನಾವಿವಾಗ ಒಂದು ಲಾಕ್ ಮಾಡ್ತೀವಿ. ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಚೈನ್ ಹಾಕ್ಬಿಟ್ಟು ನೆಕ್ಸ್ಟ್ ಕಂಬದ ಮೇಲೆ ಮತ್ತೆ ಇಲ್ಲಿ ಪಿಕಾಟ್ ಹಾಕ್ತೀನಿ. 2ರಿಂದ 1 2ರಿಂದ 1 ಮತ್ತು 1 2 3 ಚೈನ್ ಹಾಕಬೇಕು, ಪಿಕಾಟ್ ಹಾಕಬೇಕು. ಪಿಕಾಟ್ ಆದಮೇಲೆ ಒಂದು ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಮತ್ತೆ ನೆಕ್ಸ್ಟ್ ಬ್ಲಾಕ್ನಲ್ಲಿ ಮತ್ತೆ ಕಂಬ ಹಾಕಬೇಕು. ಕಂಬ ಹಾಕಿ 3 ಚೈನ್ ಹಾಕಿ ಪಿಕಾಟ್ ಮಾಡಿಬಿಟ್ಟು ಮತ್ತೆ ಒಂದು ಚೈನ್ ಹಾಕಬೇಕು. ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಹೊಸೊಬ್ರು ಯಾರಾದರೂ ನನ್ನ ಚಾನಲ್ನಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ಲವರ್ ಬಂದು ಈ ಥರ ಇದೆ. ಸ್ವಲ್ಪ ಸೆಟ್ ಆಗೋವರೆಗೂ ಈ ಥರ ಆಗುತ್ತೆ. ಹಾಗೆ ನೆಕ್ಸ್ಟ್ ಮತ್ತೆ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನಾವು ಏನು ಬೇಕಂದರೆ ನಾನು ಹೇಳಿದ್ನಲ್ಲ ಬೀಡ್ಸ್ ನೀವು ಜಾಸ್ತಿ ಬೇಕಂದರೆ ಯೂಸ್ ಮಾಡ್ಕೋಬೋದು. ಕುಚ್ಚಬೇಕು ಅಂದರೆ ಅಲ್ಲಿ ಒಂದು ನೀವು ಈ ಥರ ಕಂಬ ಹಾಕ್ತಿರಲ್ಲ, ಕಂಬ ಹಾಕಿದಾಗ ಒಂದು 3 ಚೈನ್ ಹಾಕಿಬಿಟ್ಟು ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ಆ ಥರ ಮಾಡ್ಕೋಬೋದು. ನೋಡಿ ಒಂದು ಕಂಬ ಹಾಕಿಬಿಟ್ಟು ಒಂದು ಚೈನ್ ಹಾಕಿದೆ. ಚೈನ್ ಹಾಕಿದ ಮೇಲೆ ಒಂದು ಬೀಡನ್ನು ಲಾಕ್ ಮಾಡಿದ್ರೆ ಒಂದು ಎಕ್ಸ್ಟ್ರಾ ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಒಂದು ಏನು ಇದು ಇದೆ ಬಾಕ್ಸ್ನ ಸ್ಕಿಪ್ ಮಾಡಿಬಿಟ್ಟು ಮತ್ತೆ ಒಂದು ಕಂಬ ಹಾಕ್ತೀನಿ. ಕಂಬ ಹಾಕಿದ ಮೇಲೆ 1 2 3 4 ಚೈನ್ ಹಾಕಿಬಿಟ್ಟು ನೋಡಿ ಇಲ್ಲಿ ಈ ಕಡೆಯಿಂದ ಫಸ್ಟ್ನೇದು ಕಂಬ ಇತ್ತಲ್ಲ, ಇಲ್ಲಿ ಗ್ಯಾಪ್ ಇತ್ತು, ಇಲ್ಲಿ ಕಂಬ ಇದೆಯಲ್ಲ, ಆ ಕಂಬದೊಳಗಡೆ ಹೋಗಿ ದಾರನ ಈ ಥರ ತೊಗೊಂಡು ಬಂದು ಇಲ್ಲಾಂದರೆ ಸ್ವಲ್ಪ ಈ ಥರ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡ್ಬಿಡಿ, ನಿಮಗೆ ಈಸಿ ಆಗುತ್ತೆ. ನೋಡಿ ಕ್ಲೀನಾಗಿ ಲಾಕ್ ಮಾಡ್ಬೋದು. ದಾರ ತಂದುಬಿಟ್ಟು ಸಿಂಗಲ್ ಕ್ರೋಶೆಟಿಂದ ಲಾಕ್ ಮಾಡಿಬಿಡ್ಬೇಕು. ಲಾಕ್ ಆದಮೇಲೆ ಈಗ ಸ್ವಲ್ಪ ಅದೇ ಬ್ಯಾಕ್ ಸೈಡೇ ಇಟ್ಕೊಂಡ್ಬಿಟ್ಟು ಈ ಥರ ಇಟ್ಕೊಂಡ್ಬಿಟ್ಟು ಮತ್ತೆ ಇದು ಎರಡಕ್ಕೂ ಸೇರಿಸಿ ನೋಡಿ ಇಲ್ಲಿ ಮತ್ತು ಇಲ್ಲಿ ಸೇರಿಸ್ಬಿಟ್ಟು ಒಂದು ಎಕ್ಸ್ಟ್ರಾ ಮತ್ತು ಒಂದು ಸಿಂಗಲ್ ಕ್ರೋಶೆಟ್ ಒಂದು ಲಾಕ್ ಮಾಡಬೇಕು. ಅದರೊಳಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್ ಅದು ಕ್ಲೀನಾಗಿ ಕೂರಬೇಕಂತ ಮತ್ತೆ ಫ್ರಂಟ್ ಸೈಡಿಗೆ ತಿರ್ಸ್ಕೊಂಡು 1 2 3 4 ಚೈನ್ ಹಾಕಿಬಿಟ್ಟು ಇಲ್ಲಿ ನೋಡಿ ಇವಾಗ ಬೀಡ್ ಪಕ್ಕ ಚೈನ್ ಹಾಕಿದ್ವಲ್ಲ, ಗ್ಯಾಪ್ ಕಾಣ್ತಾ ಇದೆಯಲ್ಲ ಇವೆರಡರ ಮಧ್ಯದಲ್ಲಿ, ಅಂದರೆ ಈ ಬೀಡಕ್ಕೆ ಒಂದು ಚೈನ್ ಹಾಕಿ ಒಂದು ಲಾಕ್ ಹಾಕಿದ್ವಲ್ಲ ಅಲ್ಲಿ ಕೆಳಗಡೆಗೆ ನೋಡಿ ಅದ್ರ ಕೆಳಗಡೆಗೆ ಹೋಗಿ ದಾರ ತಂದುಬಿಟ್ಟು ಲಾಕ್ ಮಾಡಬೇಕು. ಆ ಚೈನ್ಗಳಿಗೆ ಲಾಕ್ ಮಾಡಬಾರ್ದು, ಆ ಚೈನ್ ಪಕ್ಕದಲ್ಲಿ ಅಂದರೆ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಅದಾದ ನಂತರ ಮತ್ತೆ ಫುಲ್ಲು ಇದು ಎಷ್ಟದಕ್ಕೂ ಸೇರಿಸಿ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿದ ಮೇಲೆ 2 ಚೈನ್ ಹಾಕಬೇಕು. 2 ಚೈನ್ ನೋಡಿ 2 ಕಡೆ ಗ್ಯಾಪ್ ಕಾಣುತ್ತೆ. ಈಗ 2 ಚೈನ್ ಹಾಕಬೇಕು. ಇಲ್ಲಿ 4 ಚೈನ್ ಇತ್ತಲ್ಲ ಫಸ್ಟಿಗೆ ಹಾಕಿದ್ದು, ಅದ್ರ ಒಳಗೆ ಒಂದು ಕಂಬ ಹಾಕ್ತಿದ್ದೀನಿ. ಫಸ್ಟ್ 2 ಚೈನ್ ಹಾಕಿಬಿಟ್ಟು 3 ಕಂಬ ಹಾಕಬೇಕು ಟೋಟಲಾಗಿ. ಆ 2 ಚೈನ್ನ ಲೆಕ್ಕ ತೊಗೋಬೇಡಿ, ಅಂದರೆ ಅದು ಒಂದು ಸೇರಿಸ್ಕೊಂಡ್ರೆ 4 ಆಗುತ್ತೆ.
ಎರಡರಿಂದ ಒಂದು ಟೋಟಲಾಗಿ 3 ಕಂಬಗಳನ್ನ ಹಾಕಬೇಕು. ಇದಾದ ನಂತರ 2 ಚೈನ್ ಹಾಕಬೇಕು. 2 ಚೈನ್ ಹಾಕಿ ಮತ್ತು ನೋಡಿ ಇದೇ ಥರ 2 ಚೈನ್ ಹಾಕಿಬಿಟ್ಟು ಡೈರೆಕ್ಟಾಗಿ ಇಲ್ಲಿ ಆ ಏನು 4 ಚೈನ್ ಇತ್ತಲ್ಲ ಅದರೊಳಗಡೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಮತ್ತು ಇಲ್ಲಿ ನೋಡಿ ಈ 4 ಚೈನ್ ಇತ್ತಲ್ಲ ಆ 4 ಚೈನ್ ಒಳಗಡೆಗೆ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಬೇಕು. ಇದೇ ಥರನೇ ಪೆಟಲ್ಸ್ಗಳನ್ನ ಕ್ಲೀನಾಗಿ 2 ಚೈನು 3 ಕಂಬ ಮತ್ತು 2 ಚೈನ್ ಹಾಕಿ ಅದೇ 4 ಚೈನ್ ಒಳಗಡೆಗೆ ಲಾಕ್. ಇಲ್ಲಿ ಯಾವ ಥರ ಮಾಡಿದ್ನೋ ಅದೇ ಥರ ಇಲ್ಲಿನೂ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಾನು. ನೋಡಿ ಕಂಪ್ಲೀಟ್ ಆಯಿತು. ಈ 2 ಚೈನ್ ಲಾಸ್ಟಿಗೆ ಹಾಕ್ಬಿಟ್ಟು ಮತ್ತೆ ಆ 4 ಚೈನ್ ಒಳಗಡೆಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಈಗೇನು ಮಾಡಬೇಕು ಅಂದರೆ ಇಲ್ಲಿ ನೀವು ಸಿಲ್ಕ್ ಥ್ರೆಡ್ ತೊಗೊಂಡ್ರು ಇದೇ ಥರ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೋಡಿ ಇಲ್ಲಿ ಒಂದು ಕಂಬ ಹಾಕಿದ್ವಲ್ಲ ಆ ಕಂಬದೊಳಗಡೆಗೆ ಹೋಗಿ ದಾರ ತಂದುಬಿಟ್ಟು ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. ಹಾಕಿಬಿಟ್ಟು 1 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ನೆಕ್ಸ್ಟ್ ಬಾಕ್ಸ್ ಏನು 1 ಚೈನ್ ಇತ್ತಲ್ಲ ಅದ್ರ ಒಳಗೆ ಕಂಬ ಹಾಕಿಬಿಟ್ಟು 3 ಚೈನ್ ಹಾಕಿ ಪಿಕಾಟ್ ಮಾಡಿಬಿಟ್ಟು ಹಾಗೇ ಮತ್ತೆ 1 ಚೈನ್ ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ಡೈರೆಕ್ಟಾಗಿ ಬಟ್ಟೆಗೆ ಹಾಕುವಾಗ 1 ಚೈನ್ ಹಾಕ್ತೀವಲ್ಲ ಅದನ್ನು ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ನೀವೇನು ಮಾಡ್ಬೋದು ಅಂದರೆ ಅಲ್ಲಿ ಒಂದು ಬೀಡನ್ನ ಹಾಕಿಬಿಟ್ಟು ಡೈರೆಕ್ಟಾಗಿ ಹಾಗೆ ಪಿಕಾಟ್ ಮಾಡ್ಕೋಬೋದು. ಆ ಥರ ಮಾಡ್ಕೋಬೋದು. ಬೀಡ್ಸ್ ಜಾಸ್ತಿ ಬೇಕು ಅಂದರೆ ನೋಡಿ ಈ ಚೈನ್ ಬದಲು 1 ಬೀಡನ್ನ ಆ್ಯಡ್ ಮಾಡಿ ಬೀಡ್ ಎಷ್ಟು ಗ್ಯಾಪ್ ಬರುತ್ತೋ ಅಷ್ಟು ಗ್ಯಾಪಿಗೆ ಮತ್ತು ಡೈರೆಕ್ಟಾಗಿ ಬಟ್ಟೆಗೆ ನೀವು ಸೂಜಿನ ತೂರಿಸ್ಬಿಟ್ಟು ಕಂಬಗಳನ್ನ ಹಾಕ್ಕೊಂಡು ಸಿಂಗಲ್ ಸ್ಟೆಪ್ನಲ್ಲಿ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು. ನಾನಿಲ್ಲಿ ನಿಮಗೆ ಏನಾದರೂ ಅಕಸ್ಮಾತು ಅಳತೆ ಗೊತ್ತಾಗಲ್ಲ ಅಂತ ಅನ್ನೋದಾದರೆ ಈ ಥರ ಬೇಸ್ ಲೈನ್ ಹಾಕ್ಕೋಬೋದು. ಇಲ್ಲಾಂದರೆ ಈ ಬೇಸ್ ಲೈನ್ನ ಸ್ಕಿಪ್ ಮಾಡ್ಕೊಂಡಾದರೂ ನೀವು ಡೈರೆಕ್ಟಾಗಿ ಮಾಡ್ಕೋಬೋದು. ನೋಡಿ ಇದೇ ಥರನೇ ಫುಲ್ಲು ಕಂಪ್ಲೀಟ್ ಮಾಡಿಕೊಂಡು ಇವಾಗ ಬೇಕಂದರೆ ಕುಚ್ಚು ಕಟ್ಕೋಬೋದು. ಎಲ್ಲೂ ಸಹ ಏನು ಫ್ಲವರ್ ಇದೆಲ್ಲ ಫೋಲ್ಡ್ ಆಗೋ ಚಾನ್ಸಸ್ ಇರೋಲ್ಲ, ಸ್ಟಿಫಾಗಿರುತ್ತೆ, ನೀಟಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಸ್ಯಾಂಪಲ್ ಪೀಸ್ ಹಾಕಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ಡಿಸೈನ್ ಇಷ್ಟ ಆಗಿದೆ, ಸ್ಯಾರಿಗೆ ಹಾಕಿ ತೋರಿಸಿ ಅಂತ ಕಮೆಂಟ್ ಮಾಡಿದರೆ ನಾನು ಸ್ಯಾರಿಗೆ ಅಥವಾ ಇನ್ನೊಂದು ಸ್ವಲ್ಪ ಜಾಸ್ತಿ ಬಟ್ಟೆಗೆ ಹಾಕಿಬಿಟ್ಟು ತೋರಿಸಿ ಒಂದು ಶಾರ್ಟ್ಸ್ ಮಾಡಿ ಹಾಕಿ ತೋರಿಸ್ತೀನಿ. ಇದೇ ಡಿಸೈನು ಇನ್ನೊಂದು ಸರಿ ಮತ್ತೆ ಏನು ವಿಡಿಯೋ ಮಾಡಲ್ಲ, ಇದನ್ನೇ ಶಾರ್ಟ್ಸ್ ಮಾಡಿ ಹಾಕಿ ತೋರಿಸ್ತೀನಿ. ನೀವು ನೋಡ್ಬೋದು ಸ್ಯಾರಿಗೆ ಹಾಕಿದಾಗ ನಾನು ಅದನ್ನ ಹಾಕಿ ತೋರಿಸ್ತಿಲ್ಲ ಅಂದರೆ ಬೇರೆ ಬಟ್ಟೆಗೆ ಹಾಕಾದರೂ ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ಡಿಸೈನ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.